ಪ್ರಭಾ ನವೀನ್ ಪ್ರಾಂಶುಪಾಲರು, ಸೌಮ್ಯ ರವಿ ಸಾಲ್ಯನ್ ಉಪ ಪ್ರಾಂಶುಪಾಲರು, ಶ್ವೇತಾ ಮೋಹನ್, ದೀಪಾ ಲೋಕನಾಥ್ ಸಹ ಶಿಕ್ಷಕಿ, ಸರಿತಾ ರೋಷನ್ ಕಂಪ್ಯೂಟರ್ ಶಿಕ್ಷಕಿ, ಫಿಲೋಮಿನಾ ಸ್ಟೀವನ್ ಡಿಸೋಜ ಕಚೇರಿ ವ್ಯವಸ್ಥಾಪಕಿ, ಪೂರ್ಣಿಮಾ ಕಂಪ್ಯೂಟರ್ ಶಿಕ್ಷಕಿ, ಜಾಸ್ಮಿನ್ ಕಂಪ್ಯೂಟರ್ ಶಿಕ್ಷಕಿ. ಧನ್ಯವಾದಗಳು ಸರ್. ಪರಮದಯಾಮಯನು ಕರುಣಾನಿಧಿಯು ನಮ್ಮೆಲ್ಲರನ್ನು ಸಾಕುವಂತ ನಮ್ಮೆಲ್ಲರ ಏಕೈಕ ಯಜಮಾನನು ಒಡೆಯನು ಆದಂತ ಅಲ್ಲಾಹನ ನಾಮದಿಂದ ಅಲ್ಲಾಹನ ಶಾಂತಿ ನಮ್ಮೆಲ್ಲರ ಮೇಲೆ ಇರಲಿ. ಸ್ಟಾರ್ ಶಿಕ್ಷಣ ಸಂಸ್ಥೆ ಇದರ ಪ್ರತಿಭಾ ದಿನಾಚರಣೆಗೆ ಆಗಮಿಸಿದಂತ ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ನಮ್ಮ ಗುರುಗಳು ಆದಂತ ನಾನು ಕಲಿತಂತ ವಿಶ್ವವಿದ್ಯಾನಿಲಯ ಶಾಲೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಸತ್ಯನಾರಾಯಣ ಮಲ್ಲಿಪಟ್ಟಣವರೇ, ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಿಂದ ಸುಮಾರು 20 ವರ್ಷದವರೆಗಿನ ಸ್ನೇಹಿತ ಅಂತ ಹೇಳ್ಬೋದು. ಯಾಕೆಂದರೆ ಈ ಸಂಸ್ಥೆ ಹುಟ್ಟಿಯಾಗಿದ್ದರಿಂದ ನನ್ನ ಜೊತೆನೇ ಇದ್ದಂತ ನಿಮ್ಮೆಲ್ಲರಿಗೂ ಪರಿಚಿತರಾಗಿರುವಂತ ಕ್ಯಾರಿಯರ್ ಗೈಡೆನ್ಸ್ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ ಇದರ ಚೇರ್ಮನ್ ಆಗಿರುವಂತ ಉಮರ್ UH ರವರೇ, ಅದೇ ರೀತಿಯಾಗಿ ನಮಗೆ ಒಂದು ಸಂಸ್ಥೆಯನ್ನು ನಡೆಸಿ ಅದರ ಕಷ್ಟ ನಷ್ಟಗಳನ್ನು ಅರಿತಿರುವಂತ ನನ್ನ ಮಿತ್ರರಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇದರ ನಿರ್ದೇಶಕರಾದಂಥ ಮಾಧವರವರೇ, ಅದೇ ರೀತಿಯಾಗಿ ಅರಬಿಕ್ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿ ಮದೀನಾ, ಸೌದಿ ಅರೇಬಿಯಾ ಮದೀನಾ ಯೂನಿವರ್ಸಿಟಿಯಲ್ಲಿ ಕಲಿತು ವಿದ್ವಾಂಸರಾಗಿ ಇವತ್ತು ಅರಬಿಕ್ ಶಿಕ್ಷಣಕ್ಕೆ ತನ್ನ ಒಂದು
ಜೀವನವನ್ನು ಉಡುಪಾಗಿಟ್ಟಂಥ ಅಬ್ದುಲ್ ಸಲಾಂ ಮದನಿಯವರೇ, ಅದೇ ರೀತಿಯಾಗಿ ನಮ್ಮ ಹತ್ತಿರದ ಟ್ಯುಟೋರಿಯಲ್ ಇದರ ಪ್ರಾಂಶುಪಾಲರಾದಂಥ ನಮ್ಮ ಕಳೆದ ವರ್ಷದ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದಂಥ ನ್ಯಾಷನಲ್ ಟ್ಯುಟೋರಿಯಲ್ ಹಾಗೂ ಮಿತ್ರರಾದಂಥ ಖಾಲಿದ್ ಉಜಿರ್ ಅವರೇ, ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರೇ, ಉಪ ಪ್ರಾಂಶುಪಾಲರೇ, ವ್ಯವಸ್ಥಾಪಕರೇ, ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ಇವತ್ತು ಪ್ರಾಸ್ತಾವಿಕ ಭಾಷಣ ಅತಿಥಿಗಳು ಇನ್ನು ಮುಂದೆ ಮಾತಾಡಲಿಕ್ಕಿದ್ದಾರೆ. ಅವರಿಗೆ ಒಂದು ಮಾತಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದೆರಡು ಮಾತು ನಾನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇದೆ. ನಮ್ಮ ತಂಗಿಗ ಅಥವಾ ನಮ್ಮ ಅಣ್ಣನಿಗ ಯಾರಿಗಾದ್ರೂ ಒಂದು ಮದುವೆ ಕಾರ್ಯಕ್ರಮ. ಆ ಮದುವೆ ಕಾರ್ಯಕ್ರಮಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಮದುವೆಗಿಂತ ಮುಂಚೆ ವರನ ಅಥವಾ ವಧುವಿನ ಅನ್ವೇಷಣೆ ಮಾಡುತ್ತೇವೆ. ಕಷ್ಟಪಟ್ಟು ಹೇಗೋ ಅನ್ವೇಷಣೆ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಏನೆಲ್ಲ ಸಿದ್ಧತೆಗಳಿದೆ ಅದೆಲ್ಲವೂ ಮಾಡಿ ಇನ್ನೇನು ವಿವಾಹದ ದಿನ ಬಂತು, ಮದುವೆ. ಆ ಒಂದು ಮದುವೆ ಸಂದರ್ಭದಲ್ಲಿ ಇನ್ನೇನು ಎಲ್ಲರೂ ಕಾಯ್ತಾ ಇದ್ದಾರೆ, ಯಾರನ್ನು? ವರ ಮತ್ತೆ ವಧು. ವರ ಮತ್ತೆ ವಧು ಏನು, ಆ ಮದುವೆಗೆ ಬೇಕೇ ಬೇಕು. ಯಾಕೆಂದ್ರೆ ವರ ವಧು ಇಲ್ಲ ಅಂತಾದ್ರೆ ಅದು ಏನೆಲ್ಲ ಆಡಂಬರ ಮಾಡಿದ್ರು, ಎಷ್ಟೆಲ್ಲ ಡೆಕೋರೇಷನ್ ಮಾಡಿದ್ರು, ಎಷ್ಟು ದೊಡ್ಡ ವಿದ್ವಾಂಸರನ್ನು ಕರೆದ್ರು, ಎಲ್ಲ ಆಯಿತು, ಎಲ್ಲ ವ್ಯವಸ್ಥೆ ಇದೆ. ಆದರೆ ವರ ಮತ್ತೆ ವಧು ಇಲ್ಲ ಅಂತಾದಾಗ ಮದುವೆ ಆಗುವುದಿಲ್ಲ. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ನಮ್ಮ ಈ ಒಂದು ಪರಿಸ್ಥಿತಿ ಅದೇ ರೀತಿ ಆಗ್ತಾ ಇದೆ. ಕಳೆದ 20 ವರ್ಷದಿಂದಲೂ ಬಹುಶಃ ನಮ್ಮ ಸ್ನೇಹಿತರಾದಂಥ ಖಾಲಿದ್ ಉಜಿರ್ ಅವರಿಗೆ ಗೊತ್ತಿದೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ. ತುಂಬ ಕಷ್ಟ ಆಗ್ತಾ ಇದೆ. ಆ ಒಂದು ಮಹತ್ವವನ್ನು ಅರಿತುಕೊಳ್ಳುವಂಥ ಸಂದರ್ಭಗಳು ಬಂದಾಗ ಕೆಲವೊಮ್ಮೆ ವಿದ್ಯಾರ್ಥಿಗಳು ಈ ಥರ ಮಾಡುವಾಗ ಕೆಲವೊಮ್ಮೆ ಮನಸ್ಸಿಗೆ ನೋವಾಗುತ್ತೆ. ಆದರೆ ನಮಗೆ ಯಾವುದು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿರುವುದಿಲ್ಲ. ಕಳೆದ ವರ್ಷ ನಾವು ನಮ್ಮ ಸಂಸ್ಥೆಯ 19ನೇ ವಾರ್ಷಿಕೋತ್ಸವ, ಬಹುಶಃ ಅದು
ನಮಗೆ ನಮ್ಮ ಲೆಕ್ಕಾಚಾರ ತಪ್ಪಿದೆ. ನಿಜವಾಗಿ ನಮ್ಮದು 19ನೇ ವಾರ್ಷಿಕೋತ್ಸವ ಅಲ್ಲ, ಆ್ಯಕ್ಚುಲಿ ಅದು 18ನೇ ವಾರ್ಷಿಕೋತ್ಸವ ಆಗಿತ್ತು. ಯಾಕೆಂದರೆ ನಮ್ಮ ಸಂಸ್ಥೆ ಪ್ರಾರಂಭ ಆದದ್ದು 96ಕ್ಕೆ. 2016ಕ್ಕೆ ನಮ್ಮದು ಸಂಸ್ಥೆ 20 ವರ್ಷ, ನಮ್ಮ ಸಂಸ್ಥೆಗೆ 20 ವರ್ಷ ತುಂಬುತ್ತದೆ. ಆದರೆ ಕಳೆದ ವರ್ಷ ನಮ್ಮ ಲೆಕ್ಕಾಚಾರ ತಪ್ಪಿ ನಾವು 18ನೇ ವರ್ಷ ವಾರ್ಷಿಕೋತ್ಸವ ಮಾಡುವ ಬದಲಿಗೆ ನಾವು 19ನೇ ವರ್ಷದ ವಾರ್ಷಿಕೋತ್ಸವ ನಾವು ಮಾಡಿದೆವು. ಅದಕ್ಕೆ ನಾವು ಸರಿದೂಗಿಸಲಿಕ್ಕೋಸ್ಕರ ಈ ವರ್ಷ ನಾವು ವಾರ್ಷಿಕೋತ್ಸವ ನಾವು ಮಾಡ್ತಾ ಇಲ್ಲ. ವಾರ್ಷಿಕೋತ್ಸವ ನಾವು ಕೈ ಬಿಟ್ಟಿದ್ದೇವೆ. ಒಂದು ವೇಳೆ ಆ ಸೃಷ್ಟಿಕರ್ತ ಇಚ್ಛಿಸಿದರೆ 2016ಕ್ಕೆ ಅದ್ದೂರಿಯಾಗಿ 20ನೇ ಒಂದು ವಾರ್ಷಿಕೋತ್ಸವವನ್ನು ನಾವು ಮಾಡಬೇಕಂತೇಳಿ ನಾನು ಇಚ್ಛೆ ಪಟ್ಟಿದ್ದೇನೆ. ಇನ್ಶಾ ಅಲ್ಲಾ ಆ ಸೃಷ್ಟಿಕರ್ತ ಇಷ್ಟಪಟ್ಟರೆ. ಆದರೆ ಈ ವರ್ಷದ ಮಕ್ಕಳು ಅವರಿಗೂ ಸಹ ಒಂದು ಪ್ರತಿಭೆ ಇರುತ್ತೆ, ಒಂದು ಅವಕಾಶ ಇರುತ್ತೆ. ತಮ್ಮ ಪ್ರತಿಭೆಯನ್ನು ತಾವು ತೋರಿಸಬೇಕು, ನಮಗೂ ನೀವು ಅವಕಾಶ ಮಾಡಿಕೊಡಬೇಕು ಅಂತ ಅವರು ಮನವಿ ಮಾಡಿದಾಗ ಅವರ ಒಂದು ಮನವಿಗೆ ನಾನು ಸ್ಪಂದಿಸಿ ಒಂದು ಕಾರ್ಯಕ್ರಮ ನಾವು ನಮ್ಮ ಸಂಸ್ಥೆಯ ಆವರಣದೊಳಗೆ ಒಂದು ಸಣ್ಣ ಮಟ್ಟದಲ್ಲಿ ನಾವು ಮಾಡುವಂತೇಳಿ ನಾವು ಭಾವಿಸಿದ್ದೆವು. ಆದರೆ ಕೆಲವು ವಿದ್ಯಾರ್ಥಿಗಳು ಹೇಳಿದ್ರು, ಇಲ್ಲ ನಮಗೆ ತುಂಬ ಕಾರ್ಯಕ್ರಮ ಇದೆ. ಈಗ ಮಧ್ಯಾಹ್ನ ನಂತರ ಅವರದ್ದು ಏನೋ ದೊಡ್ಡ ಪಿರಮಿಡ್ ಕಾರ್ಯಕ್ರಮಗಳಿದೆ. ಸೊ ಅದಕ್ಕೆ ನಮಗೆ ಶಾಲೆ ಒಳಗೆ ಸಣ್ಣ ಸ್ಟೇಜಲ್ಲಿ ನಮಗೆ ಪ್ರೋಗ್ರಾಮ್ ಮಾಡಿದರೆ ನಮಗೆ ಅದು ಆಗಲ್ಲ. ನಮಗೆ ನೀವು ಮೇಲೆ ಅರೇಂಜ್ಮೆಂಟ್ ಮಾಡಿ, ನಮಗೆ ದೊಡ್ಡದು ಸ್ಟೇಜ್ ಬೇಕು ಅಂತ ಹೇಳಿದರು. ಆಗಿರುವಾಗ ಓಕೆ, ತೊಂದರೆ ಇಲ್ಲ, ನಿಮ್ಮ ಇಚ್ಛೆ ನಮ್ಮ ಇಚ್ಛೆ. ಯಾಕಂದರೆ ವಿದ್ಯಾರ್ಥಿಗಳು ಏನು ಬಯಸ್ತಾರೆ ಅದನ್ನು ಮಾಡುವಂಥ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡುವಂಥವರಿದ್ದರೆ ಕೊನೆ ಕ್ಷಣದಲ್ಲಿ ಅದನ್ನು ಬದಲಾಯಿಸಿ ಈ ಟಾಪ್ ಫ್ಲೋರಲ್ಲಿ ನಾವು ಈ ಟಾಪ್ ಫ್ಲೋರ್ ಯಾವಾಗಲೂ ನಾವು ಕಾರ್ಯಕ್ರಮ ನಾವು ಟೌನ್ ಹಾಲಲ್ಲಿ ಮಾಡುವಂಥದ್ದು. ಬಟ್ ಈ ಬಾರಿ ನಿಮಗೆ ಗೊತ್ತಿದೆ ಟೌನ್ ಹಾಲಿದು ಸಮಸ್ಯೆ ಇದೆ, ಟೌನ್ ಹಾಲ್ ವರ್ಕ್ ಆಗ್ತಾ ಇದೆ. ಹಾಗೆ ನಾವು ಟಾಪ್ ಫ್ಲೋರಲ್ಲಿ ನಾವು ಈಗ ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೆವು. ಮತ್ತೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ನಾವು ಹೇಳಿದ್ದೆವು, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಹೆತ್ತವರು, ಪೇರೆಂಟ್ಸ್ ಈ ಕಾರ್ಯಕ್ರಮಕ್ಕೆ ಬರಬೇಕು, ಇದನ್ನು ವಿಟ್ನೆಸ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನೋಡಿ, ಈಗ ಅತಿಥಿಗಳು ಅವರು ತಮ್ಮ ಬಹುಮೂಲ್ಯವಾದಂತಹ ಸಮಯವನ್ನು ಅವರೇನು ಮಾಡಿದ್ರು, ಸ್ಯಾಕ್ರಿಫೈಸ್ ಮಾಡಿ ಅವರು ಬಂದರು. ಈಗ ಇಲ್ಲಿ ಬಂದವರೆಲ್ಲ
ದಿಗ್ಗಜರು, ಏನು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರಿಗೂ ಅವರದೇ ಆದಂಥ ಹಲವು ಕೆಲಸಗಳಿರುತ್ತೆ. ಆದರೆ ನಾವು ಅವರನ್ನು ಕರೆದಾಗ ಪ್ರೀತಿ ಇಟ್ಟು 9:30ಕ್ಕೆ ಕಾರ್ಯಕ್ರಮ ಅಂತ ಹೇಳಿದರೆ ಅವರು 9 ಗಂಟೆಗೆ ಬಂದು ಅವರು ನಮಗೋಸ್ಕರ ಕಾಯ್ತಾರೆ. ಹಾಗಿರುವಾಗ ನಾವು ಏನು ಮಾಡಬೇಕು? ನಮ್ಮ ವಿದ್ಯಾರ್ಥಿಗಳು, ನಮ್ಮ ಹೆತ್ತವರು, ನಾವೆಲ್ಲರೂ ಅದಕ್ಕಿಂತ ಮುಂಚೆ ಬಂದು ಅವರನ್ನು ನಾವು ಸ್ವಾಗತ ಮಾಡಬೇಕು. ಆದರೆ ಈ ನಿಟ್ಟಿನಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಬಂದಂಥ ಅತಿಥಿಗಳವರನ್ನು ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಆದರೆ ಏನು ಮಾಡಲಿಕ್ಕಾಗಲ್ಲ, ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ಎಲ್ಲವೂ ನಮ್ಮ ಕೈಯಲ್ಲಿ ಇರುವುದಿಲ್ಲ. ನಾವೇನು ಕೆಲವೊಮ್ಮೆ ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ, ಸೊ ಅದೇ ರೀತಿಯಾಗಿ ಎಲ್ಲವೂ ನಡೆಯುವುದಿಲ್ಲ. ಅದರಿಂದಾಗಿ ಈ ರೀತಿಯಾಗಿ ವಿಷಾದ ನಾನು ವ್ಯಕ್ತಪಡಿಸಿ, ಆದರೂ ಸಹ ಇವತ್ತು ನಮ್ಮ ಕಾರ್ಯಕ್ರಮ ಏನಿದೆ ಅದು 12:30ಕ್ಕೆ ನಮಗೆ ಮುಗಿಯುವಂಥದ್ದು. ಅದರಲ್ಲಿ ಯಾವುದೇ ನಮಗೆ ತೊಡಕಾಗಲ್ಲ. ಕಾರ್ಯಕ್ರಮ ತಡವಾಗಿ ಆರಂಭ ಆದರೂ ಬೆಳಗಿನ ಏನು ಕಾರ್ಯಕ್ರಮ ಇದೆ 12:30 ನಾವು ಮುಗಿಸಲಿಕ್ಕಿದ್ದೇವೆ. ಮತ್ತೆ ಮಧ್ಯಾಹ್ನ ನಂತರ 1:30ರಿಂದ 3:30ರವರೆಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆಯಾ ಕಾರ್ಯಕ್ರಮಕ್ಕೂ ಸಹ ಎಲ್ಲರೂ ನೀವು ಬಂದು ಆ ಕಾರ್ಯಕ್ರಮವನ್ನು ಸಹ ನೀವು ವೀಕ್ಷಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸಂಸ್ಥೆಯ ಬಗ್ಗೆ ಹೇಳಬೇಕಿದ್ರೆ ತುಂಬಾ ಆಶಾವಾದಿಯಾಗಿದ್ದೆ ನಾನು. 1996ರಲ್ಲಿ ಈ ಸಂಸ್ಥೆಯನ್ನು ನಾನು ಪ್ರಾರಂಭ ಮಾಡಿದಾಗ ನಾನು ಬರೇ ಒಂದು M.Com ಪದವೀಧರರಾಗಿದ್ದೇನೆ ಅಷ್ಟೇ. ಆಗ ನಾನು ಒಬ್ಬ ನಿರುದ್ಯೋಗಿಯಾಗಿದ್ದೆ. ಆಗ ಸ್ಥಳೀಯವಾಗಿ ನಮ್ಮ ಸಂಸ್ಥೆಯಲ್ಲಿ ಖಾಲಿದ್ ಉಜಿರೆ ಅವರು ಒಂದು ಸಂಸ್ಥೆ ನಮ್ಮ ಕಟ್ಟಡದ ಮುಂದೆ ಇರುವಂಥ ಪೈನರಿ ಕಾಂಪ್ಲೆಕ್ಸ್ನಲ್ಲಿ ಅವರು ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿದ್ರು. ನನ್ನ ಸಂಸ್ಥೆಗಿಂತ ಮುಂಚೆನೆ ಅವರು ಸಂಸ್ಥೆ ಪ್ರಾರಂಭ ಮಾಡಿದ್ರು. ಅದೇ ಸಂದರ್ಭದಲ್ಲಿ ನಾನು 96ರಲ್ಲಿ M.Com ಪದವೀಧರರಾಗಿ ನಿರುದ್ಯೋಗಿಯಾದಾಗ ಇಲ್ಲೇ ಹತ್ತಿರದಲ್ಲಿ ಇರುವಂತಹ ಒಂದು ಕಟ್ಟಡ, ಅಲ್ಲಿ ನಮ್ಮ ಉಮರ್ UH ರವರ ಕಚೇರಿ ಇತ್ತು ಮುಂಚೆ, ಪಾಲಿಮರ್ ಹೌಸ್ ಅಂತೇಳಿ ಅವರಿಗೆ ಗೊತ್ತಿದೆ. ಅಲ್ಲಿ ಒಂದು ವಿದ್ಯಾರ್ಥಿ ನಾನು ಆ ಒಂದು ವಿದ್ಯಾರ್ಥಿ ಹೇಗೆ ಅಂತ ಹೇಳಿದ್ರೆ, ಅದು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಹಿಂದೆ ವಾಣಿ ಟ್ಯುಟೋರಿಯಲ್ ಅಂತೇಳಿ ಒಂದು ಟ್ಯುಟೋರಿಯಲ್ ಕೆಲಸ ಮಾಡ್ತಾ ಇದ್ದೆ. 6 ತಿಂಗಳಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. 6 ತಿಂಗಳು ನಾನು ವರ್ಕ್ ಮಾಡಿದೆ. ವರ್ಕ್ ಮಾಡಿದಾಗ ಅಲ್ಲಿ ನನಗೆ ಸುಮಾರು 200 ವಿದ್ಯಾರ್ಥಿಗಳಿದ್ದರು. ಅಂದರೆ ಅವಾಗ ವಾಣಿ ಟ್ಯುಟೋರಿಯಲ್ ಅಂತ ಹೇಳಿದ್ರೆ
ಫೇಮಸ್ ಆದಂಥ ಒಂದು ಟ್ಯುಟೋರಿಯಲ್ ಆಗಿತ್ತು. ಸುಮಾರು 200 ವಿದ್ಯಾರ್ಥಿಗಳಿತ್ತು. ಆ ನಂತರ ಒಂದು ವೇಳೆ ನಾನು ಕೋಚಿಂಗ್ ಕ್ಲಾಸ್ ನನಗೆ, ಯಾಕೆಂದರೆ ನನಗೆ ಅಲ್ಲಿ ತುಂಬ ನನ್ನನ್ನು ಮೆಚ್ಚುವಂಥ ತುಂಬ ವಿದ್ಯಾರ್ಥಿಗಳಿದ್ದರು. ನಾನು ಬಯಸಿದ್ದಂತಾದರೆ ಅಲ್ಲಿಯ ಒಂದು ಏನಿಲ್ಲದಿದ್ದರೂ ಒಂದು 100 ವಿದ್ಯಾರ್ಥಿಗಳು ನೀವು ಬನ್ನಿ ನನ್ನ ಸಂಸ್ಥೆಗೆ ಅಂತ ಹೇಳಿದ್ರು ಅವ್ರು ಬರ್ತಿದ್ರು. ಆದರೆ ಅಂಥ ಕೆಲಸ ನಾನು ಮಾಡಲಿಲ್ಲ. ಯಾವಾಗಲೂ ನಾವು ಉಂಡ ಮನೆಗೆ ದ್ರೋಹ ಬಗೆಯಬಾರದು. ಅವರು ನಮಗೆ ಕೆಲಸ ಕೊಟ್ಟಿದ್ದಾರೆ, ನಮ್ಮ ಮೊದಲ ಒಂದು ಅನ್ನದಾತರಾಗಿದ್ದಾರೆ. ಸೊ ಅಂಥವರಿಗೆ ನಾವು ಯಾವ ರೀತಿಯಲ್ಲೂ ನಾವು ಇದು ಮಾಡಬಹುದು. ಆದರೂ ಸಹ ಅಲ್ಲಿ ಒಬ್ಬ ವಿದ್ಯಾರ್ಥಿ, ಅವನ ಹೆಸರು ಗುರುಪ್ರಸಾದ್, ನನಗೆ ಈಗಲೂ ನೆನಪಿದೆ. ಅವನು ಇಲ್ಲಿ ಒಂದು ಹೋಟೆಲ್, ವುಡ್ಲ್ಯಾಂಡ್ ಹೋಟೆಲಲ್ಲಿ ಅವ ಕ್ಲೀನಿಂಗ್ ಕೆಲಸ ಮಾಡ್ತಾ ಒಬ್ಬ ವಿದ್ಯಾರ್ಥಿ, ಗುರುಪ್ರಸಾದ್ ಅಂತೇಳಿ. ಅವನಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ, ನಾನು ಬಿಡ್ತಾ ಇದ್ದೇನೆ ಅಂತೇಳಿ ಅವನಿಗೆ ಸುದ್ದಿ ಸಿಕ್ಕಿತು. ಸುದ್ದಿ ಸಿಕ್ಕಿದಾಗ ಅವನು ನನ್ನ ಹುಡುಕೊಂಡು ನನ್ನ ಮನೆಗೆ ಬಂದ. ಮನೆಗೆ ಬಂದು, ಸರ್ ಕೂಗ್ತಾ ಇದ್ದೇನೆ, ಸರ್ ನೀವು ನಮ್ಮನ್ನು ಬಿಟ್ಟು ಹೋಗಬಾರದು, ನಮಗೆ ನೀವು ಬೇಕು, ನಿಮ್ಮನ್ನೇ ಬಿಟ್ಟು ನನಗೆ ಇರ್ಲಿಕ್ಕೆ ಆಗಲ್ಲ ಅಂತ ರೀತಿಯಾಗಿ ಒಂದು ರೀತಿಯಲ್ಲಿ ನಾನು ಹೇಳಿದೆ. ನನಗೆ ನಿಮ್ಮನ್ನಲ್ಲಿ ಅಲ್ಲಿಂದ ವಿದ್ಯಾರ್ಥಿ ಇಲ್ಲಿ ಕರೀಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಸಹ ತುಂಬ ಇದು ಮಾಡಿದ. ಆದರೂ ಸಹ ಅವನು ಕೇಳಲಿಲ್ಲ. ಆ ವಿದ್ಯಾರ್ಥಿ ನನ್ನ ಸಂಸ್ಥೆಗೆ ಒಬ್ಬ ವಿದ್ಯಾರ್ಥಿ ಗುರುಪ್ರಸಾದ್ ಅವ ಬಂದಿದ್ದ. ಸೊ ಆ ಒಂದು ವಿದ್ಯಾರ್ಥಿಯಿಂದಲೇ ನಮ್ಮ ಸಂಸ್ಥೆ ಪ್ರಾರಂಭ ಆದದ್ದು. ಆ ನಂತರ ದೊಡ್ಡ ಇತಿಹಾಸ, ಯಾಕೆಂದರೆ ಆ ನಂತರ ಹಲವಾರು ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಕಲಿತರು. ಈಗಾಗಲೇ ವರದಿಯಲ್ಲಿ ಓದಿದ ಹಾಗೆ ಹಲವು ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ ಅನುತ್ತರರಾಗಿ ಇನ್ನೇನು ಅವರಿಗೆ ಭವಿಷ್ಯವೇ ಇಲ್ಲ ಅಂತ ಆದಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದರು, ಕಲಿತರು, ವಿದ್ಯಾಭ್ಯಾಸ ಪಡ್ಕೊಂಡ್ರು. ಈಗ ಉನ್ನತ ಉದ್ಯೋಗದಲ್ಲಿ ಅವರಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಈಗಲೂ ನನಗೆ ಸಂಪರ್ಕದಲ್ಲಿ ಇದ್ದಾರೆ. ದೇವರಿಚ್ಛಿಸಿದರೆ 20ನೇ ಒಂದು ವಾರ್ಷಿಕೋತ್ಸವದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿ ಎಷ್ಟು ಸಾಧ್ಯ ಇದೆ ಅಷ್ಟು ಹಳೆ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ, ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಹಿಂದೆ ಎಷ್ಟೆಲ್ಲ ಟೀಚರ್ಸ್ಗಳಲ್ಲಿ ವರ್ಕ್ ಮಾಡಿದ್ದಾರೆ ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಮ್ಯಾಗಝಿನ್, ನಮ್ದು ಸ್ಟಾರ್ ವಿಷನ್ ಈಗಾಗಲೇ 1 ಮತ್ತು 2 ಬಂದಿದೆ. ಸ್ಟಾರ್ ವಿಷನ್ 3 ಅಂತ ಮತ್ತೊಂದು ಮ್ಯಾಗಝಿನ್ ನಾವು 20ನೇ ವರ್ಷಕ್ಕೆ ಮಾಡಬೇಕು ಅಂತೆಲ್ಲ ಅದಕ್ಕೆ ಈಗಾಗಲೇ ಒಂದು ಯೋಜನೆ ಹಾಕಬೇಕಂತ ನಾನಿದ್ದೇನೆ. ಏನೇ ಇದ್ದರೂ ಸಹ ಈ ಒಂದು ಪ್ರತಿಭಾ ಕಾರ್ಯಕ್ರಮ ಅದಕ್ಕೆ ಒಂದು ಮುನ್ನುಡಿ ಮಾತ್ರ. ಅದರಿಂದ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ತುಂಬ ಕಷ್ಟ ಇದೆ ನೋಡಿ. ನಾನು 96
96 ಹೇಗೋ ಒಂದು ಸಂಸ್ಥೆಯನ್ನು ಮಾಡಿದೆ. ಈಗ ದೇವರ ದಯದಿಂದ ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತಿದ್ದೇನೆ. ಆದರೆ ಅಷ್ಟು ಸುಲಭ ಇಲ್ಲ. ಕಳೆದವರಿಗೆ ಗೊತ್ತಿದೆ ನಿರುದ್ಯೋಗ ಸಮಸ್ಯೆ ಅದೆಷ್ಟು ಇದೆ ಅಂತ ಹೇಳಿ. ತುಂಬಾ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಕಾಲೆಲ್ಲಿಯವರೇ ಇಲ್ಲಿ ಜಾಸ್ತಿ ಇರ್ತಾರೆ, ಪ್ರೋತ್ಸಾಹ ಮಾಡುವವರು ತುಂಬಾ ಕಡಿಮೆ ಇರ್ತಾರೆ. ಆಗಿರುವಾಗ ಅದೆಲ್ಲವನ್ನು ಎದುರಿಸಿ ನಾವು ಮುಂದೆ ಬರಬೇಕಿದ್ರೆ ನಮಗೆ ವಿದ್ಯಾಭ್ಯಾಸ ಮಾತ್ರ ನಮಗೆ ಒಂದೇ ಅಸ್ತ್ರ. ಅದರಿಂದ ಮಾತ್ರ ನಮಗೆ ಸಾಧ್ಯ ಇದೆ ಮುಂದೆ ಬರಲಿಕ್ಕೆ. ಈಗಲೂ ನಾನು ನನ್ನ ವಿದ್ಯಾಭ್ಯಾಸ ಮುಂದುವರಿಸ್ತಾ ಇದ್ದೇನೆ. ನಾನು M.Com ಮಾಡಿದ ನಂತರ ಶಿಕ್ಷಣ ನಿಲ್ಲಿಸಲಿಲ್ಲ. ಆಮೇಲೆ ನಾನು MBA ಶಿಕ್ಷಣ ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಿದೆ. ಆಮೇಲೆ CA ಎಕ್ಸಾಮ್ ಅನ್ನು ಸಹ ನಾನು ಬರೀತಾ ಇದ್ದೇನೆ. ಈಗ PhD ಎಕ್ಸಾಮಿಗೆ ಮೊನ್ನೆ ಯೂನಿವರ್ಸಿಟಿಯಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಆಯಿತು. ಅದಕ್ಕೆ ನಾನು ಎಕ್ಸಾಮ್ ಕೊಟ್ಟು ಬಂದಿದ್ದೇನೆ. ಆ ಸಂದರ್ಭದಲ್ಲಿ ಅಲ್ಲಿ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಕೇಳಿದರು, ನಾನು ತಗೊಂಡ ಪ್ರಾಜೆಕ್ಟ್ ಇಸ್ಲಾಮಿಕ್ ಬ್ಯಾಂಕಿಂಗ್ ಅಂದರೆ ಇಂಟ್ರೆಸ್ಟ್ ಫ್ರೀ ಬ್ಯಾಂಕಿಂಗ್ ಅಂತ ಹೇಳಿ. ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಸಮಾಜದಲ್ಲಿ ಈ ಒಂದು ಬಡ್ಡಿಯಿಂದ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಕಷ್ಟದಲ್ಲಿ ಬಡ್ಡಿಯಿಂದ ಏನಾದರೂ ಮನೆಯ